ನಡೆದಿದೆ. ಕಸ್ಟೋಡಿಯನ್ ಆಫ್ ದ ಹೌಸ್ ಅಂತ ಒಬ್ಬ ಸಭಾಪತಿಗಳನ್ನು ಅಲ್ಲಿ ಘಟನೆ ನಡೆದಾಗ ಸಭಾಪತಿಗಳ ಮಾತು ಮೀರಿ ಏನು ಆಗಬಾರದು ಅನ್ನುವ ನಿಯಮವನ್ನು ಪ್ರಜಾಪ್ರಭುತ್ವ ಆ ಸದನಕ್ಕೆ ಹಾಕಿರುವ ನಿಯಮ ಅದು. ಸದನಕ್ಕೆ ಹಾಕಿರುವ ನಿಯಮ ಅದು. ಆ ನಿಯಮವನ್ನು ಸರ್ಕಾರನೇ ದಾಟಿ ಬಿಟ್ರೆ ಹೆಂಗೆ ಅಂತ ನೀವು ಸಭಾಪತಿಗಳ ಮುಂದೆ ಆಗ್ರಹ ಮಾಡಿ. ಸಿ ಟಿ ರವಿ ಅವ್ರನ್ನ ಉಚ್ಚಾಟನೆ ಮಾಡಿ ಸದನದಿಂದ. ಸಿ ಟಿ ರವಿ ಅವರಲ್ಲಿದ್ದರೆ ನಾವು ಕಾಂಗ್ರೆಸ್ನವ್ರು ಯಾರು ಕೂತ್ಕೊಳ್ಳೋದಿಲ್ಲ, ಅಥವಾ ಸಿ ಟಿ ರವಿ ಅವ್ರ ಎದುರಿಗೆ ನಾವು ಯಾವತ್ತು ಬಂದರೂ ಕಪ್ಪು ಬಟ್ಟೆ ಹಾಕ್ಕೊಂಬರ್ತೀವಿ, ನೀವು ಏನು ಪ್ರತಿರೋಧ ಮಾಡುವ ಎಲ್ಲ ಅವಕಾಶಗಳು ನಿಮ್ಮ ಹತ್ರ ಇತ್ತು ಅಂತ. ಸಭಾಪತಿಗಳು ಅಂದರೆ ಆ ಒಂದು ನಿಯಮದ ಗೆರೆ ದಾಟಿ ನೀವು ಪೊಲೀಸರನ್ನು ಕರ್ಕೊಂಬಂದುಬಿಟ್ರಿ ಅಲ್ಲಿ ಅನ್ನೋದು ಆರೋಪ. ನಡೆದಂಥ ಘಟನೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಅಫ್ಕೋರ್ಸ್ ನಾನು ಯಾರಿಗೆ ಪೊಲೀಸರಿಗೆ ಇದನ್ನು ಕರ್ಕೊಂಡು ಬನ್ನಿ ಅಂತ ಹೇಳಲಿಲ್ಲ, ಅಥವಾ ನಾನು ಇದನ್ನೇ ಮಾಡಿ ಅಂತ ಹೇಳಲಿಲ್ಲ. ನನ್ನ ಪಾಡಿಗೆ ನಾನು ಸಭಾಪತಿಯವರಿಗೆ ಆಗಿರೋ ಘಟನೆಯನ್ನು ವಿವರಿಸಿ ನಾನು ರೈಟಿಂಗ್ನಲ್ಲಿ ಕೊಟ್ಟೆ. ಆಗಿರೋ ಘಟನೆಯನ್ನು ಬರೆದು ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಇದು ಆದಮೇಲೆ ಘಟನೆ, ಯಾಕಂದರೆ ನಾನೇ ಐ ವಾಸ್ ಇನ್ ಅಂಡರ್ ಶಾಕ್. ಇದು ಆದಮೇಲಿನ ಘಟನೆ. ಈಗ ಹಾಗಾಯಿತು ಹೀಗಾಯಿತು, ಕಾನೂನಿದೆ, ಕಾನೂನು ಏನೇನು ಮಾಡಿದೆ, ಕಾನೂನ ರೆಸ್ಟ್ರಿಕ್ಟ್ ಮಾಡಲಿಕ್ಕಾಗತ್ತಾ? ಅಥವಾ ಸರ್ಕಾರ ಇದೆ ಅಂತ ನೀವೀಗೇನು ನನ್ನ ಮೇಲೆ ಹೇಳ್ತಾ ಇದ್ದೀರಲ್ಲ, ಇದನ್ನೇನಾದರೂ ನಾನು ಒಬ್ಬ ಡೈರೆಕ್ಟ್ ಮಾಡಲಿಕ್ಕಾಗತ್ತಾ? ಇದನ್ನು ನೀವು ಇದೇ ರೀತಿ ಮಾಡಿ, ನೀವು ಇದೇ ರೀತಿ ಮಾಡಿ ಅಂತ ಏನಾದರೂ ಡೈರೆಕ್ಟ್ ಮಾಡಲಿಕ್ಕಾಗತ್ತಾ?